ಕರ್ನಾಟಕದ ಘಟನೆ ಬಗ್ಗೆ ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿ ಹೇಳಿಕೆನು. ರಾಜ್ಯದಲ್ಲಿಲ್ವಾ ಮಹಿಳೆಯರಿಗೆ ಸುರಕ್ಷತೆ? ಕಿರಾಣಿ ಡಬ್ಬಿಗೂ ಕೈ ಹಾಕಿದ್ಯಾ ಕಾಂಗ್ರೆಸ್? ಗುರು ಶಿಷ್ಯರ ನಡುವೆ ಜೋರಾದ ಟಾಕ್ ವಾರ್. ದೇವೇಗೌಡರ ಕಣ್ಣೀರಿಗೆ ಡಿಕೆಶಿ ವ್ಯಂಗ್ಯ. ಬಿಜೆಪಿಯಿಂದ ಈಶ್ವರಪ್ಪ ಉಚ್ಚಾಟನೆ. ವಿಜಯೇಂದ್ರಗೆ ಅಭಿನಂದನೆ ಎಂದ ಈಶ್ವರಪ್ಪ. ಏಪ್ರಿಲ್ 28 ಹಾಗೂ 29ಕ್ಕೆ ಉತ್ತರ ಕರ್ನಾಟಕದಲ್ಲಿ ಮೋದಿ ಕ್ಯಾಂಪೇನ್. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಖಾಡಕ್ಕಿಳಿದ ಪ್ರಿಯಾಂಕಾ ಗಾಂಧಿ. ರಾಜಕೀಯ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರ್ನಾಟಕದ ಘಟನೆ ಬಗ್ಗೆ ರಾಜಸ್ಥಾನದಲ್ಲಿ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ರಾಜಸ್ಥಾನದಲ್ಲಿ ಚುನಾವಣಾ ಸಮಾವೇಶ ಉದ್ದೇಶಿಸಿ ಮಾತಾಡಿದ ಮೋದಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಹನುಮಾನ್ ಚಾಲಿಸ ಕೂಡ ಹಾಕಬಾರದ ಅಂತ ಪ್ರಶ್ನೆ ಮಾಡಿದ್ರು. ಬೀದಿ ಬೀದಿಗಳಲ್ಲಿ ಸ್ಫೋಟದಂತಹ ಘಟನೆಗಳು ನಡೆಯುತ್ತವೆ. ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಟೀಕಿಸಿದ್ದಾರೆ. ಇನ್ನು ನಿಮ್ಮ ಆಸ್ತಿಯನ್ನ ಕಸಿದು ಪ್ರೀತಿ ಪಾತ್ರರಿಗೆ ಕಾಂಗ್ರೆಸ್ ಹಂಚಿಕೆಗೆ ಮುಂದಾಗಿದೆ ಅಂತ ದೂರಿದ್ದು, ನಿಮ್ಮ ಆಸ್ತಿಯನ್ನ ಕಸಿದುಕೊಳ್ಳಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ದಲಿತರ ಮೀಸಲಾತಿ ಕಸಿದು ಮುಸ್ಲಿಮರಿಗೆ ಕೊಡೋಕೆ ಮುಂದಾಗಿದೆ. ಮನೆಯ ಕಿರಣಿ ಡಬ್ಬಿಗೂ ಕಾಂಗ್ರೆಸ್ ಕೈ ಹಾಕಿದೆ. ಕಾಂಗ್ರೆಸ್ ಬಗ್ಗೆ ಎಚ್ಚರ ಇರಲಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. कांग्रेस के शासन वाले कर्नाटका की कुछ दिन पहले वहाँ एक छोटा दुकानदार हनुमान चालीसा सुन रहा था. भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था. उसको लहू लहान कर दिया गया. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಮಧ್ಯ ಟಾಕ್ ಫೈಟ್ ಮುಂದುವರೆದಿದ್ದು, ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ನಿನ್ನೆ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಗೆ ಇವತ್ತು ಪಬ್ಲಿಕ್ ಸಂದರ್ಶನದಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ತಿರುಗೇಟು ಕೊಟ್ಟರು. ಈ ಹಿಂದೆ ನಾನು ಸಿದ್ದರಾಮಯ್ಯ ವ್ಯಕ್ತಿಯಲ್ಲ ಶಕ್ತಿ ಎಂದಿದ್ದೆ, ನಾನೊಬ್ಬ ಮೂರ್ಖ ಅಂದಿದ್ದಾರೆ. ದ್ವೇಷ, ಹೊಟ್ಟೆ ಕಿಚ್ಚಿನ ರಾಜಕಾರಣವನ್ನು ನಾನು ಯಾವತ್ತಿಗೂ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರು ಬಿಜೆಪಿ ಜೊತೆ ಹೋಗ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅನ್ನೋ ಮಾತಿಗೂ ದೇವೇಗೌಡರು ತಿರುಗೇಟು ಕೊಟ್ಟಿದ್ದು, ಯಾವುದೇ ಲಾಭ ಇಟ್ಕೊಂಡು ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಿಲ್ಲ. ಮಂಡ್ಯದಲ್ಲಿ HDK, ಹಾಸನದಲ್ಲಿ ಪ್ರಜ್ವಲ್ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಟಾರ್ಗೆಟ್ ಮಾಡ್ತಿದ್ದಾರೆ. DK ಬ್ರದರ್ಸ್ಗೆ ಟಾರ್ಗೆಟ್ ಮಾಡೋಕೆ ನಾವ್ ಯಾರು? ಜನನೇ ತೀರ್ಮಾನ ಮಾಡ್ತಾರೆ ಅಂತ ದೊಡ್ಡ ಗೌಡ್ರು ಹೇಳಿದ್ರು. ಇನ್ನು ಹಾಸನದಲ್ಲಿ ದೇವೇಗೌಡರು ಇಟ್ಟಿರುವ ಕಣ್ಣೀರಿಗೆ DKಶಿ ವ್ಯಂಗ್ಯವಾಡಿದ್ದು, ದೇವೇಗೌಡರ ಹತ್ರ ಕೊಡುಗೆ ಹೇಳೋಕೇನಿಲ್ಲ, ಹಾಗಾಗಿ ಕಣ್ಣೀರಿಟ್ಟಿದ್ದಾರೆ ಅಂತ ಟೀಕಿಸಿದ್ರು. ಕಣ್ಣೀರು ಹಾಕುವಂತ ಸಂದರ್ಭ ಏನಿಲ್ಲ. ಕೊಡುಗೆ ಏನು ಅನ್ನೋದು ಹೇಳಕ್ಕೆ ಅವ್ರ ಕೈಲಿ ಆಗಲ್ಲ. ಈಗ ನಾನು ಅದಕ್ಕೆ ಚರ್ಚೆ ಹೋಗುದಿಲ್ಲ. ಅವ್ರು ಏನೇ ಪ್ರಯತ್ನ ಮಾಡಲಿ, ಇವತ್ತು ಐ ಆಮ್ ಗೋಯಿಂಗ್ ಆನ್ ರೆಕಾರ್ಡ್. ಒಳ್ಳೆ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀನಿ. 4 ಸೀಟು ಅಂತ ಅವ್ರು ಹೇಳಿದ್ದಾರೆ. 3 ಅಫಿಷಿಯಲ್ಲು, ಇನ್ನೊಂದು ಅನ್ಅಫಿಷಿಯಲ್. ಸೊ 4 ಸೀಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ಈಗ ಇದು ಒಂದು ಸತ್ಯ, ಕುರುಬರು ಸಮಾಜ ಅದರ ಜೊತೆಗಿದೆ. ನಾನೊಬ್ಬ ಮೂರ್ಖ. ಸಿದ್ದರಾಮಯ್ಯ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳಬಾರ್ದು. ನಾನು ಮೂರ್ಖ. ಬಿಜೆಪಿಯಿಂದ ಉಚ್ಚಾಟನೆ ಬಗ್ಗೆ KC ಈಶ್ವರಪ್ಪ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ಕೊಟ್ಟರು. ಒಬ್ಬ ಎಳಸು ರಾಜ್ಯಾಧ್ಯಕ್ಷ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. BSY ಕುಟುಂಬಸ್ಥರು ನಿರಂತರ ನನ್ನ ಸ್ಪರ್ಧೆ ಕುರಿತು ಗೊಂದಲ ಸೃಷ್ಟಿ ಮಾಡಿದ್ರು. ಈಗ ಎಲ್ಲ ಗೊಂದಲಕ್ಕೆ ನಿವಾರಣೆ ಎಳೆದಿದ್ದೀನಿ. ಉಚ್ಚಾಟನೆ ಕೇವಲ ತಾತ್ಕಾಲಿಕ ಮಾತ್ರ. ಮತ್ತೆ ನಾನು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂದರು. ಕುತಂತ್ರದಿಂದ ನಾನೀಗ ಬಿಜೆಪಿಯಿಂದ ಹೊರ ಬಂದಿದ್ದೀನಿ. ವಿಜಯೇಂದ್ರ ನನ್ನ ಉಚ್ಚಾಟನೆ ಮಾಡಿರೋದು ರಾಜ್ಯದ ಜನರಿಗೆ ನೋವಾಗಿದೆ ಅಂದರು. ನನಗೆ ರೈತ ಚಿಹ್ನೆ ಸಿಕ್ಕಿದೆ. ನಾಳೆಯಿಂದ ಚಿಹ್ನೆ ಮತದಾರರ ಮನೆ ಮನೆ ತಲುಪುತ್ತೆ ಅಂದರು. ಈಶ್ವರಪ್ಪ ಉಚ್ಚಾಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನಮ್ಮ ಪಕ್ಷದಲ್ಲಿ ಶಿಸ್ತು ಸಮಿತಿ ಇದೆ. ಈಶ್ವರಪ್ಪ ಅವರಿಗೆ ಸಾಕಷ್ಟು ಸಮಯಾವಕಾಶ ಕೊಟ್ಟಿದ್ದೇವೆ, ಆದರೆ ಅವರು ತಿದ್ದುಕೊಳ್ಳಿಲ್ಲ, ಉಚ್ಚಾಟನೆ ಮಾಡಿದ್ದೀವಿ ಅಂದರು. ಯಡಿಯೂರಪ್ಪ ಮಾತಾಡಿ, ಈಶ್ವರಪ್ಪ ಉಚ್ಚಾಟನೆಯನ್ನ ಶಿಸ್ತು ಸಮಿತಿ ಕ್ರಮ ಕೈಗೊಂಡಿದೆ. ಅವರ ಅಪೇಕ್ಷೆಯಂತೆ ಉಚ್ಚಾಟನೆ ಆಗಿದೆ. ಈಶ್ವರಪ್ಪ ಉಚ್ಚಾಟನೆಯಲ್ಲಿ ನನ್ನ ಪಾತ್ರ ಏನಿಲ್ಲ ಅಂತ ಸ್ಪಷ್ಟಪಡಿಸಿದರು. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಇವತ್ತು ಅವರು ಹೊರಗಾಗಬೇಕು ಅಂತ ಪ್ರಯತ್ನ ನಡೆಸಿದ್ರು. ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇದ್ದಿತ್ತು. ಅದು ಬಹಳ ಜನ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ನೋವಾಗಿದೆ. ಚುನಾವಣೆ ಚಿಹ್ನೆ 2 ಕಂಪ್ಯೂಟರ್ ಇಟ್ಕೊಂಡು ಇರುವಂಥ ರೈತರ ಚಿಹ್ನೆ ನನಗೆ ಸಿಕ್ಕಿದೆ. ನಿಜಕ್ಕೂ ತುಂಬ ಸಂತೋಷ. ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಎಲ್ಲ ರಾಜ್ಯಗಳಲ್ಲೂ ಇದ್ದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಇದೆ. ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಸಾಕಷ್ಟು ಸಮಯಾವಕಾಶ ಕೊಟ್ಟರೂ ಸಹ ಒಂದು ಶಿಸ್ತಿನ ಪಕ್ಷದಲ್ಲಿ ಅವರ ನಡವಳಿಕೆಯನ್ನು ತಿದ್ದುಕೊಳ್ಳಿಲ್ಲ. ಸೊ ಅನಿವಾರ್ಯವಾಗಿ ಒಂದು ಪಕ್ಷ ತೀರ್ಮಾನ ಮಾಡಿದೆ. ಮೊದಲ ಹಂತದ ಚುನಾವಣೆಗೆ ಇನ್ನೂ 3 ದಿನವಷ್ಟೇ ಬಾಕಿ ಇದೆ. ನಾಳೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಕೂಡ ಅಂತ್ಯವಾಗುತ್ತೆ. ಇದರ ಬೆನ್ನಲ್ಲೇ 2ನೇ ಹಂತದ ಪ್ರಚಾರಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದ್ದು, ಏಪ್ರಿಲ್ 28 ಹಾಗೂ 29ರಂದು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮೋದಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ. 2 ದಿನದ ಪ್ರಚಾರದ ವೇಳೆ 5 ಸಮಾವೇಶವನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡ್ತಾರೆ. ಏಪ್ರಿಲ್ 28ಕ್ಕೆ ದಾವಣಗೆರೆ, ಬೆಳಗಾವಿ, ಉತ್ತರ ಕನ್ನಡದಲ್ಲಿ ಸಮಾವೇಶ ನಡೆಸಿ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಮರುದಿನ ಅಂದರೆ ಏಪ್ರಿಲ್ 29ಕ್ಕೆ ಬಾಗಲಕೋಟೆ, ಕೊಪ್ಪಳ
ಸ್ಥಳದಲ್ಲಿ ಮೋದಿ ಮತಬೇಟೆ ಮಾಡ್ತಾರೆ. ಇನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಾಳಿನ ಚಿತ್ರದುರ್ಗ ಪ್ರವಾಸ ರದ್ದಾಗಿದೆ. ಗೃಹ ಸಚಿವ ಅಮಿತ್ ಶಾ ನಾಳೆ ಕೈಗೊಳ್ಳಬೇಕಾಗಿದ್ದ ತಿಪಟೂರು ಪ್ರವಾಸ ಕೂಡ ರದ್ದಾಗಿದೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎಸ್ ಚಂದ್ರಪ್ಪ ಪರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡೋ ಮೂಲಕ ಯುವ ಸಮೂಹ ಹಾಗೂ ಮಹಿಳಾ ಮತದಾರರನ್ನ ಗಮನದಲ್ಲಿಟ್ಟುಕೊಂಡು ಕ್ಯಾಂಪೇನ್ ಅನ್ನ ಮಾಡಿದ್ರು. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಸಮಾವೇಶ ಮಾಡಿದ್ದು, ಸಮಾವೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಗೆಲ್ಲೋ ನಂಬಿಕೆ ಇದ್ದು, ಗ್ಯಾರಂಟಿ ಫಲಾನುಭವಿಗಳ ಮತವನ್ನ ಗಟ್ಟಿಗೊಳಿಸಲು ಯತ್ನಿಸಿದ್ರು. ಒಳಬೇಗುದಿಯನ್ನ ಮರೆತು ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಸಾಥ್ ನೀಡಿದ್ರು. ಸಮಾವೇಶದಲ್ಲಿ ಬಂಜಾರ ಸಮುದಾಯದ ಮಹಿಳೆಯರು ಕುಣಿದು ಕುಪ್ಪಳಿಸಿದ್ರು. आपने कर्नाटका में कांग्रेस की सरकार चुनी, आप खुद बता सकते हैं आपकी सरकार ने आपको गारंटी दी थी और आज एक एक गारंटी का पूरा करने का काम शुरू हो गया है और जल्द ही 10 लाख को भी वजीफा मिलेगा और ये केवल शुरुआत है। कांग्रेस पार्टी ने पूरे देश भर के लिए एक न्याय पत्र बनाया है। ಮಂಡ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮಂಡ್ಯದ ನಾಗಮಂಗಲ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಭರ್ಜರಿ ಪ್ರಚಾರ ಮಾಡಿದ್ರು. ಈ ವೇಳೆ ನಟ ದರ್ಶನ್ ಕಳೆದ 2019 ಚುನಾವಣೆಯಲ್ಲಿ ಚೆಲುವಣ್ಣ ನಮ್ಮ ಹಿಂದೆ ನಿಂತು ಸಹಾಯ ಮಾಡಿದ್ರು. ಋಣವನ್ನ ನಾನು ಯಾವತ್ತೂ ಸಾಯೋವರೆಗೂ ಮರೆಯಲ್ಲ ಅಂದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಅಳಿಯನ ಪರ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರ ಮಾಡಿದ್ರು. ಹಾರೋಹಳ್ಳಿ ಮುಖಾಂತರ ದೇವೇಗೌಡರು ಮರಳವಾಡಿಗೆ ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಅಂತ ಘೋಷಣೆ ಕೂಗಿದ್ರು. ಇತ್ತ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮೋದಿ ಹಾಗೂ ದೇವೇಗೌಡರ ಪರ ಘೋಷಣೆ ಕೂಗಿದ್ದು, ಹಾರೋಹಳ್ಳಿಯಲ್ಲಿ ಬಹಿರಂಗ ಸಮಾವೇಶದಲ್ಲಿ ದೇವೇಗೌಡರು ಮಾತಾಡಿ, ನೀವೆಲ್ಲ ಕೈ ಎತ್ತಿ ಡಾಕ್ಟರ್ ಮಂಜುನಾಥ್ನ ಗೆಲ್ಲಿಸ್ತೀನಿ ಅಂತ ಶಕ್ತಿ ನೀಡಿ, ಡಾಕ್ಟರ್ ಮಂಜುನಾಥ್ ಅತ್ಯಂತ ಅಧಿಕ ಮತಗಳಿಂದ ಗೆಲ್ಲೋಕೆ ಆಶೀರ್ವಾದ ಮಾಡಿ ಅಂದ್ರು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ದೊಡ್ಡಬಳ್ಳಾಪುರ ನಗರದಲ್ಲಿ ಅಬ್ಬರದ ಚುನಾವಣಾ ಪ್ರಚಾರ ಮಾಡಿದ್ರು. ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆರೋಪಕ್ಕೆ ತಿರುಗೇಟ್ ಕೊಟ್ಟ ರಕ್ಷಾರಾಮಯ್ಯ, ಹಗುರವಾಗಿ ಮಾತಾಡೋಕೆ ಎಲ್ರಿಗೂ ಬರುತ್ತೆ, ಆದ್ರೆ ನಾನು ಆ ರೀತಿ ಮಾತಾಡಲ್ಲ ಅಂದ್ರು. ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ತಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರು ಅವ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀನಿ. ಅವ್ರ ಬಗ್ಗೆ ಎಲ್ಲೂ ಇವತ್ತವರೆಗೂ ಮಾತಾಡೋದು ಇಲ್ಲ. ಯಾಕಂದ್ರೆ ಅವ್ರು ಮಾಡೋ ಕೆಲಸಗಳು ನಾವಲ್ಲ, ಬಿಜೆಪಿ ಅವರು ಕಾರ್ಯಕರ್ತರೇ ಅವ್ರನ್ನ ಗೋಬ್ಯಾಕ್ ಕ್ಯಾಂಪೇನ್ಗಳು ಮಾಡ್ತಾ ಇದ್ದಾರೆ. ಅದನ್ನ ತಿಳಿಬೇಕು. ಅವರು ಹಗುರವಾಗಿ ಮಾತಾಡೋದು ಎಲ್ಲರಿಗೂ ಬರುತ್ತೆ, ಅವ್ರ ಸಂಪ್ರದಾಯ ಅದು, ನಾವು ಮಾತಾಡಲ್ಲ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣೆ ಏಪ್ರಿಲ್ 26ರಂದು ನಡೆಯುತ್ತೆ. ಈ ಮಧ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕುರುಡು ಕಾಂಚಾಣದ ಕಾರುಬಾರು ಜೋರಾಗಿದೆ. ಬೆಂಗಳೂರಿನಲ್ಲಿ 2 ಕಡೆ ಲಕ್ಷಾಂತರ ರೂಪಾಯಿ ನಗದು ಪತ್ತೆಯಾಗಿದೆ. ನಾಗರಬಾವಿ ಸೆಕೆಂಡ್ ಸ್ಟೇಜ್ನಲ್ಲಿ 28 ಲಕ್ಷ ನಗದನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ದು ಅನ್ನಲಾಗ್ತಾ ಇದ್ದು, ಮತ್ತೊಂದು ಕಡೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ದ ಚಾಮರಾಜಪೇಟೆ ಅಗ್ರಹಾರದಲ್ಲಿ 45 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಒಟ್ಟು 73 ಲಕ್ಷ ನಗದನ್ನ ಸೀಸ್ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಹಣ ಸಿಕ್ಕಿರೋ ಬಗ್ಗೆ ಕೆಲವು ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದ್ದು, ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೆಲ ಅಮೌಂಟ್ಗಳನ್ನ ರಿಲೀಸ್ ಮಾಡಲಾಗಿದೆ. ಟೋಟಲ್ ಸೀಸರ್ಸ್ 44 crore 80 lakh 25,179, 44 ಕೋಟಿ 80 ಲಕ್ಷ 25,179. ಏಪ್ರಿಲ್ 26ರಂದು ಮೈಸೂರು ಸೇರಿದಂತೆ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಆವತ್ತೇನಾದ್ರೂ ರಜೆ ಇದೆ ಅಂತ ಮತದಾನ ಮಾಡದೆ ಮೈಸೂರು ಅರಮನೆಯನ್ನ ನೋಡೋಕ್ ಬಂದ್ರೆ ನೋ ಎಂಟ್ರಿ. ಏಪ್ರಿಲ್ 26 ಮತದಾನದ ದಿನಕ್ಕೆ ಈ ನಿರ್ಬಂಧ ಅನ್ವಯವಾಗುತ್ತೆ. 14 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಇದು ಅನ್ವಯವಾಗುತ್ತೆ. ಮತ ಹಾಕದೆ ಅರಮನೆ ನೋಡೋಕೆ ಬಂದ್ರೆ ಪ್ರವೇಶ ನಿರಾಕರಿಸೋಕೆ ಚಿಂತನೆ ಮಾಡ್ತಾ ಇದ್ದು, ಇವತ್ತು ಸಂಜೆಯೊಳಗೆ ಅಧಿಕೃತ ಆದೇಶ ಹೊರಬೀಳುತ್ತೆ ಅಂತ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೈಸೂರು ಪ್ಯಾಲೇಸ್ ಅಲ್ಲಿ ನಾವು ಒಂದು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಈ 14 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಾದ್ರೂ ವೋಟ್ ಹಾಕ್ತಾನೆ ಅವರು ಅಲ್ಲಿ ಬಂದ್ರೆ ಅಂತವ್ರಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಬೇಕು ಅನ್ನೋಂತ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ 26ರಂದು ನಡೆಯುತ್ತೆ. ಬೆಂಗಳೂರು ನಗರ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್, ಪೊಲೀಸ್ ಆಯುಕ್ತ ದಯಾನಂದ್ ಅಂತಿಮ ಹಂತದ ಸಭೆ ಮಾಡಿದ್ರು. ಈ ವೇಳೆ ಎಂಸಿಸಿ ನೋಡಲ್ ಆಫೀಸರ್ಗಳು, ಬೆಂಗಳೂರು 4 ಲೋಕಸಭಾ ಕ್ಷೇತ್ರಗಳ ಆರ್ಒಗಳು ಹಾಗೂ ಚುನಾವಣಾಧಿಕಾರಿಗಳಿಗೆ ಮತದಾನದ ಪೂರ್ವ ದಿನ ಹೇಗೆಲ್ಲ ತಯಾರಿ ಆಗಬೇಕು ಅಂತ ಚರ್ಚಿಸಲಾಯಿತು. ಅಲ್ಲದೆ ಹಲವು ಸೂಚನೆಗಳನ್ನ ಕೊಡಲಾಯಿತು. ನಂತರ ಜಂಟಿ ಸುದ್ದಿಗೋಷ್ಠಿಯನ್ನ ತುಷಾರ್ ಗಿರಿನಾಥ್ ಮತ್ತು ಪೊಲೀಸ್ ಕಮಿಷನರ್ ದಯಾನಂದ್ ನಡೆಸಿದ್ರು. ಈ ವೇಳೆ ಮಾತಾಡಿದ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್, ಬಹಿರಂಗ ಪ್ರಚಾರ ನಾಳೆ ಸಂಜೆ 6 ಗಂಟೆ ಕ್ಲೋಸ್ ಆಗುತ್ತೆ. ಸೈಲೆನ್ಸ್ ಪೀರಿಯಡ್ ಶುರುವಾಗುತ್ತೆ. ಮತದಾರರ ಮೇಲೆ ಪ್ರಭಾವ ಬೀರುವ ಚಟುವಟಿಕೆ ಮೇಲೆ ನಿಗಾ ವಹಿಸಲಾಗುತ್ತೆ ಅಂದ್ರು. ಅಲ್ಲದೆ ಒಟ್ಟು ಮತದಾರರು, ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳು ಹಾಗೆ ಹೊಸ ಕ್ಷೇತ್ರಗಳ ಸೇರ್ಪಡೆ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಟ್ಟರು. ಪೊಲೀಸ್ ಆಯುಕ್ತ ದಯಾನಂದ್ ಮಾತಾಡಿ ಖಾಕಿ ಬಂದೋಬಸ್ತ್ ಬಗ್ಗೆ ವಿವರಣೆಯನ್ನ ಕೊಟ್ಟರು.
ಅವಶ್ಯಕತೆಯ ಅನುಗುಣವಾಗಿ ನಮ್ಮ ರಾಜ್ಯ ಮೀಸಲು ಪಡೆ 14 ಪ್ಲಾಟೂನ್ಗಳು ನಮ್ಮಲ್ಲಿದ್ದಾವೆ. ಹಾಗೆ CRನಿಂದ 40 ಪ್ಲಾಟೂನ್ಗಳನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಸಮಗ್ರ ಸಂಪೂರ್ಣ ಸಂಯೋಜಿತವಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ಬೆಂಗಳೂರು ನಗರದಲ್ಲಿ ಕೈಗೊಳ್ಳಲಾಗಿದೆ. ಕೇಂದ್ರದಿಂದ ಬರ ಪರಿಹಾರ ವಿಳಂಬ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದು, ಕನ್ನಡಿಗರಿಗೆ ಅವಮಾನ ಮಾಡಿದ ದೇವೇಗೌಡರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಡ ಕೂಗಿದ್ದಾರೆ. ಇನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮಾತಾಡಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ಹಾಗೂ ಅಮಿತ್ ಶಾ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. 18,000 ಕೋಟಿ ಬರ ಪರಿಹಾರ ಕೊಡದೆ ಸುಳ್ಳು ಹೇಳ್ತಿದ್ದಾರೆ. ಕರ್ನಾಟಕದ ಬಗ್ಗೆ ಯಾಕಿಷ್ಟು ಮನತಾಯಿ ಧೋರಣೆ ಅಂತ ಪ್ರಶ್ನೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಮಾತಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದು ನಾವು ಮನವಿ ಕೊಟ್ಟು 7 ತಿಂಗಳಾಗಿದೆ, ಇನ್ನೂ ಕೂಡ ಹಣ ಬಿಡುಗಡೆಯಾಗಿಲ್ಲ. ಯಾವ ಮುಖ ಇಟ್ಕೊಂಡು ರಾಜ್ಯಕ್ಕೆ ಬರ್ತೀರಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕರನ್ನ ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ, ಕರ್ನಾಟಕದ ಮತದಾರರನ್ನ ವೋಟ್ ಕೇಳಲಿಕ್ಕೆ ಬರ್ತಾರೆ. ಹುಬ್ಬಳ್ಳಿ ನೇಹಾ ಹಿರೇಮಠ್ ಕಗ್ಗೊಲೆ ಸಂಬಂಧ ನೇಹಾ ನಿವಾಸಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ನೇಹಾ ತಂದೆ ನಿರಂಜನ್ ಹಿರೇಮಠ್, ತಾಯಿ ಗೀತಾಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಶಾಸಕ ಪ್ರಸಾದ್ ಅಬ್ಬಯ್ಯ ಸೇರಿ ಕೈ ಮುಖಂಡರು ಉಪಸ್ಥಿತರಿದ್ದರು. ನಿರಂಜನ ಹಿರೇಮಠ್ಗೆ ಎಚ್.ಕೆ. ಪಾಟೀಲ್ ಫೋನ್ನ ಮೂಲಕ ಮಾತನಾಡಿಸಿದ ಸಿಎಂ ಸಿದ್ದರಾಮಯ್ಯ ವೆರಿ ಸಾರಿ ಅಂದ್ರು. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಧೈರ್ಯ ತುಂಬಿದ್ರು. ಈ ವೇಳೆ ನಿರಂಜನ್ ಹಿರೇಮಠ್, ಸರ್ ತಾವು ಏನ್ ಮಾಡಿದ್ದೀರಿ ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಸರ್ ಅಂದ್ರು. ಈ ವೇಳೆ ಸಿದ್ದರಾಮಯ್ಯ ವಿಶೇಷ ನ್ಯಾಯಾಲಯ ಮಾಡಿ ಅಪರಾಧಿಗೆ ಶಿಕ್ಷೆ ಆಗಲು ವ್ಯವಸ್ಥೆ ಮಾಡಿದ್ದೇವೆ ಅಂದ್ರು. ಈ ವೇಳೆ ನಿರಂಜನ್, ನೀವು ಮಾಡಿದ ಕೆಲಸಕ್ಕೆ ಎಲ್ಲಾ ಮಠಾಧೀಶರ ಪರವಾಗಿ ಧನ್ಯವಾದ ಸರ್ ಅಂದ್ರು. ಇದಕ್ಕೂ ಮೊದಲು ನೇಹಾ ತಂದೆ ನಿರಂಜನ್ ಹಿರೇಮಠ್ ಮಗಳ ಹತ್ಯೆ ಸಂಬಂಧ ಸರ್ಕಾರ ತಕ್ಷಣ ಸ್ಪಂದಿಸಿದೆ. ಮಾಹಿತಿ ಕೊರತೆಯಿಂದ ಸರ್ಕಾರದ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದೇವೆ. ನನ್ನ ಬೆನ್ನ ಹಿಂದೆ ಸರ್ಕಾರ ಕೆಲಸ ಮಾಡಿದೆ ಅಂದ್ರು. ನೇಹಾ ಫಯಾಜ್ ಫೋಟೋ ವೈರಲ್ ಮಾಡ್ತಾ ಇರೋ 3 ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಬ್ಲಾಕ್ ಮಾಡುವಂತೆ CN ಕ್ರೈಮ್ ಪೊಲೀಸ್ ಠಾಣೆಗೆ ನೇಹಾ ತಾಯಿ ಗೀತಾ ದೂರು ನೀಡಿದ್ದಾರೆ. CID SP ವೆಂಕಟೇಶ್ ನೇತೃತ್ವದ ತಂಡ ನೇಹಾ ಮನೆಗೆ ಭೇಟಿ ನೀಡಿ ತಂದೆ ತಾಯಿಯ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಇದಕ್ಕೂ ಮೊದಲು CID ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಭೇಟಿಯಾಗಿ ಪ್ರಕರಣದ ಮಾಹಿತಿಯನ್ನ ಪಡೆದರು. ನೇಹಾ ಹತ್ಯೆ ಖಂಡಿಸಿ ಬೆಳಗಾವಿಯ ಅಥಣಿ, ಚಿತ್ರದುರ್ಗದ ಚಳ್ಳಕೆರೆ, ಗದಗದ ಲಕ್ಷ್ಮೇಶ್ವರ ಸೇರಿ ಹಲವೆಡೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು ಆದೇಶ ಮಾಡಿ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು. ನನಗದ ಮಾಹಿತಿ ಕೊರತೆ ಇತ್ತು. ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ 4 ತಿಂಗಳ ಅವಧಿಗೆ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದೆ. ಒಂದು ವೇಳೆ ಈ ಅವಧಿಯಲ್ಲಿ ತನಿಖೆ ಪೂರ್ಣಗೊಳ್ಳದಿದ್ರೆ 2 ತಿಂಗಳು ಹೆಚ್ಚುವರಿಯಾಗಿ ನ್ಯಾಯಾಂಗ ಬಂಧನ ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಇದಲ್ಲದೆ ಸಂತ್ರಸ್ತ ಮಕ್ಕಳಿಗೆ ಮಕ್ಕಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಅವಕಾಶ ನೀಡಿದೆ. ಈಗಾಗಲೇ ಶ್ರೀಗಳಿಗೆ ಜಾಮೀನು ನೀಡಿದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮಾಜಿ ಸಚಿವ ಎಚ್ ಏಕಾಂತಯ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಜೊತೆಗೆ ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿದೆ. ಇನ್ನೂ ಸಾಕ್ಷ್ಯಗಳನ್ನ ವಿಚಾರಣೆ ನಡೆಸಬೇಕಾಗಿದೆ. ಹೀಗಾಗಿ ಜಾಮೀನು ನೀಡಬಾರದು ಅಂತ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಶ್ರೀಗಳಿಗೆ ಮತ್ತೆ ಸೆರೆವಾಸವನ್ನ ವಿಧಿಸಿದೆ.